ಅವರ ಕಾಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತರ್ತಾರೆ ಅಂತಂದ್ರೆ, ಖರ್ಗೆ ಅವ್ರನ್ನ ತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ, ನಾವೇನು ಇವ್ರನ್ನ ಮಾಡಿರಿ ಅವ್ರನ್ನ ಮಾಡಿರಿ ಅಂತ ಹೇಳೋಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ ಇದು ಖರ್ಗೆ ಅವ್ರ ಹೆಸರು ತಂದಿರೋದಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವ್ರ ಹೆಸರು ತಂದಿರೋದಿರ್ಬೋದು, ಇದೆಲ್ಲವೂ ಸಹಿತ ಇವತ್ತೇನು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದ ಆಗಿತ್ತು ಅಂತ, ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ, ಇದರ ಒಟ್ಟು ಪರಿಣಾಮ ಏನಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ಬಹುತೇಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇರೋದು. ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ, ಈ ಸ್ಥಿತಿ ಇವತ್ತು ನಿರ್ಮಾಣ. ಅವರ ಕಾಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತರ್ತಾರೆ ಅಂತಂದ್ರೆ, ಖರ್ಗೆ ಅವ್ರನ್ನ ತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ, ನಾವೇನು ಇವ್ರನ್ನ ಮಾಡಿರಿ ಅವ್ರನ್ನ ಮಾಡಿರಿ ಅಂತ ಹೇಳೋಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ ಇದು ಖರ್ಗೆ ಅವ್ರ ಹೆಸರು ತಂದಿರೋದಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವ್ರ ಹೆಸರು ತಂದಿರೋದಿರ್ಬೋದು, ಇದೆಲ್ಲವೂ ಸಹಿತ ಇವತ್ತೇನು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದ ಆಗಿತ್ತು ಅಂತ, ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ, ಇದರ ಒಟ್ಟು ಪರಿಣಾಮ ಏನಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ಬಹುತೇಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇರೋದು. ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ, ಈ ಸ್ಥಿತಿ ಇವತ್ತು ನಿರ್ಮಾಣ. ಅವರ ಕಾಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತರ್ತಾರೆ ಅಂತಂದ್ರೆ, ಖರ್ಗೆ ಅವ್ರನ್ನ ತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ, ನಾವೇನು ಇವ್ರನ್ನ ಮಾಡಿರಿ ಅವ್ರನ್ನ ಮಾಡಿರಿ ಅಂತ ಹೇಳೋಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ ಇದು ಖರ್ಗೆ ಅವ್ರ ಹೆಸರು ತಂದಿರೋದಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವ್ರ ಹೆಸರು ತಂದಿರೋದಿರ್ಬೋದು, ಇದೆಲ್ಲವೂ ಸಹಿತ ಇವತ್ತೇನು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದ ಆಗಿತ್ತು ಅಂತ, ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ, ಇದರ ಒಟ್ಟು ಪರಿಣಾಮ ಏನಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ಬಹುತೇಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇರೋದು. ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ, ಈ ಸ್ಥಿತಿ ಇವತ್ತು ನಿರ್ಮಾಣ. ಅವರ ಕಾಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತರ್ತಾರೆ ಅಂತಂದ್ರೆ, ಖರ್ಗೆ ಅವ್ರನ್ನ ತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ, ನಾವೇನು ಇವ್ರನ್ನ ಮಾಡಿರಿ ಅವ್ರನ್ನ ಮಾಡಿರಿ ಅಂತ ಹೇಳೋಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ